ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ, ಯಾವ ವಿಚಾರ ತಂದಿದ್ದೀನಿ ಅಂತ ಹೇಳಿದ್ರೆ, ಸಾಕಷ್ಟು ಜನ ಈ ಪ್ರೀತಿ ವಿಚಾರದಲ್ಲಿ, ಎಮೋಷನ್ಸಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಆಗಿ ತುಂಬ ಹಿಂಸೆ ಪಡ್ತಾ ಇದ್ದಾರೆ. ಆ ಡಿಪ್ರೆಷನ್ನಿಂದ, ಈ ಪಾಸ್ಟ್ ಲವ್ವಿಂದ ಕೂಡ ಅವರು ಹೊರಗಡೆ ಬರೋಕ್ಕಾಗದೆ ಎಮೋಷ್ನಲಿ ತುಂಬಾ ನೀವು ಕುಗ್ಗಿ ಹೋಗಿದ್ರೆ, ಮಾನಸಿಕವಾಗಿ ನೆಮ್ಮದಿನೇ ಇಲ್ಲ ಅನ್ನೋದಾದರೆ, ಜನಗಳ ನಡುವೆನೂ ಕೂಡ ನಿಮಗೆ ವಿಪರೀತ ಕಿರಿಕಿರಿ, ಜನಗಳೊಟ್ಟಿಗೆ ಕಿರಿಕಿರಿ ಆಗುವಂಥದ್ದು, ಅಥವಾ ನೀವು ಸರಿಯಾಗಿ ಮಾತಾಡಿದ್ರೂ ಕೂಡ ಜನ ಅದನ್ನು ಬೇರೆ ರೀತಿ ತಿಳ್ಕೊಳ್ಳೋವಂಥದ್ದು, ಅಥವಾ ನಿಮ್ಮ ಮೇಲೆ ಸುಮ್ಮನೆ ಜಗಳಕ್ಕೆ ಬರುವಂಥದ್ದು, ಈ ರೀತಿ ಎಲ್ಲ ಇರೋವಂಥವ್ರಿಗೆ ಈ ರೋಸ್ ಕ್ವಾರ್ಟ್ಸ್ ಏನಿದೆಯಲ್ಲ, ಈ ರೋಸ್ ಕ್ವಾರ್ಟ್ಸ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಕೆಲಸ ಮಾಡತ್ತೆ ಅಂತ ಹೇಳಬಹುದು. ಸಾಕಷ್ಟು ಜನ ನಾನು ಬ್ಲ್ಯಾಕ್ ಟರ್ಮಲಿನ್ ತೋರಿಸಿದಾಗ, ಸಿಟ್ರಿನ್ ತೋರಿಸಿದಾಗ ಎಲ್ಲರೂ ಕೇಳ್ತಾ ಇದ್ರಿ, ಮೇಡಮ್ ಆ ಬ್ರಾಸ್ಲೆಟ್ ನನಗೆ ಲವ್ವಿಗಾಗತ್ತಾ ಅಂತ. ಖಂಡಿತವಾಗ್ಲೂ ಅದು ಬೇರೆ, ಅದಕ್ಕೆ ಆದಂಥ ಬೇರೆ ಶಕ್ತಿ ಇರುತ್ತೆ, ಇದಕ್ಕೆ ಆದಂಥ ಬೇರೆ ಶಕ್ತಿ ಇರುತ್ತೆ. ಹಾಗಾದರೆ ಇದು ಬರೀ ಪ್ರೇಮ ಮಾತ್ರ ಒಂದಾಗತ್ತಾ ಅಂತ ಹೇಳಿದ್ರೆ ಅಲ್ಲ. ಇದು ಗಂಡ ಹೆಂಡತಿಗೂ ಅಷ್ಟೇನೆ. ಗಂಡ ಹೆಂಡತಿ ನಡುವೆ ತುಂಬ ಕಿರಿಕಿರಿ ಆಗ್ತಾ ಇದೆ, ಏನೂ ಇಲ್ದೇನೆ ಜಗಳ, ಅಥವಾ ಬೇರೆ ಒಂದು ವಿಚಾರದಲ್ಲಿ ಯಾರೋ ಎಂಟ್ರಿ ಆಗಿಬಿಟ್ಟಿರ್ತಾರೆ, ಗಂಡ ಹೆಂಡತಿ ನಡುವೆ ಆ ಸಂಬಂಧಗಳು ಸರಿ ಹೋಗ್ತಾ ಇರಲ್ಲ. ಸೊ ಅಂಥವ್ರಿಗೂ ಕೂಡ ಈ ರೋಸ್ ಕ್ವಾರ್ಟ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ಈ ರೋಸ್ ಕ್ವಾರ್ಟ್ಸಲ್ಲಿ ಎಷ್ಟೆಲ್ಲ ವಿಶೇಷತೆ ಇದೆ ಅಂತ ಹೇಳಿದ್ರೆ, ಇದನ್ನು ಹಾಕೊಳ್ಳೋದ್ರಿಂದ ಏನಿದೆ, ನಮ್ಮ ಹಾರ್ಟ್ ಚಕ್ರ ಏನಿದೆಯಲ್ಲ, ಹಾರ್ಟ್ ಚಕ್ರ ಆಕ್ಟಿವೇಟ್ ಆಗತ್ತೆ ಅಂತ ಹೇಳ್ಬೋದು. ಸೊ ಇದು ಕೂಡ, ಈ ಸ್ಟೋನ್ ಕೂಡ ಶುಕ್ರನಿಗೆ ಸಂಬಂಧಪಟ್ಟಿರೋದ್ರಿಂದ, ಶುಕ್ರ ಅಂತ ಹೇಳಿದ್ರೇ ಪ್ರೀತಿ ಪ್ರೇಮಕ್ಕೆ ಕೊರತೆನೇ ಇಲ್ಲ ಆತನ ಹತ್ರ. ಸೊ ಹಾಗಾಗಿ ನೀವು ಯಾರನ್ನ ಇಷ್ಟಪಡ್ತಿದ್ದೀರಿ, ಅಥವಾ ನಿಮ್ಮ ಸಂಬಂಧಗಳಲ್ಲಿ ಯಾವಾಗಲೂ ಡ್ಯಾಮೇಜ್ ಆಗ್ತಾ ಇರುವಂಥದ್ದು, ಏನೇನು ಆಗ್ತಾ ಇರುತ್ತಲ್ಲ, ಸೊ ಅಂಥವ್ರಿಗೆ ಈ ಬ್ರಾಸ್ಲೆಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಈ ಲವ್ವಲ್ಲಿ ಯಾರೆಲ್ಲ ತುಂಬ ಮಾನಸಿಕವಾಗಿ ನೋವು ಅನುಭವಿಸಿ ತುಂಬ ಡಿಪ್ರೆಷನ್ನಲ್ಲಿದ್ದೀರಿ, ಅದು ಪ್ರೀತಿ ಸರಿನೇ ಹೋಗ್ತಾ ಇಲ್ಲ ಅಂತ ಹೇಳೋರಿಗೆ ಇದನ್ನು ಹಾಕೊಂಡ ನಂತರ ಏನಿದೆಯಲ್ಲ, ಆ ಥರದ್ದೊಂದು ಸಮಸ್ಯೆನ ನೀವು ಎದುರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಬಹುದು. ಹಾಗೆ ಇದನ್ನು ಸಾಕಷ್ಟು ಜನ ಹಾಗೆ ಹೀಗೆ ಏನೇನೋ ಹೇಳಿ ಮಾರ್ತಾ ಇರೋದು, ಅಥವಾ ವೈಟ್ ಸ್ಟೋನ್ಗಳನ್ನ ಕೊಡುವಂಥದ್ದು, ದಯವಿಟ್ಟು ನೀವು ಪರಿಶೀಲಿಸಿ ಒಂದಷ್ಟು ಸರ್ಟಿಫೈಡ್ ಆಗಿರುವಂತಹ ಸ್ಟೋನ್ಸ್ಗಳನ್ನೇ ನೀವು ತಗೊಳ್ಬೇಕಾಗತ್ತೆ. ಆ್ಯಕ್ಚುಲಾಗಿ ಇದನ್ನು ನಾವು ತರಿಸೋದು ಪುಣೆಯಿಂದ. ಸೊ ಪುಣೆಯಿಂದ ಆಗಿರೋದ್ರಿಂದ ಅಲ್ಲಿ ನಾವೇ ಹೋಗಿ ನೋಡಿ ಟೆಸ್ಟ್ ಮಾಡಿ, ಸೊ ನಮ್ಮ ಕಣ್ಣು ಮುಂದೆನೇ ತೋರಿಸ್ತಾರೆ. ಆ ಶಾಪ್ ಕೂಡ ನಾನು ಮುಂದಿನ ದಿನಗಳಲ್ಲಿ ಮತ್ತೆ ಅಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಹೋದಾಗ ನಾನು ನಿಮಗೆ ಲೈವಲ್ಲೇ ತೋರಿಸ್ತೀನಿ. ಸೊ ಅಲ್ಲಿ ಸುಮಾರಷ್ಟು, ಇದೊಂದೇ ಅಂತಲ್ಲ, ಬೇರೆ ಬೇರೆ ಇನ್ನು ಮುಂದಕ್ಕೆ ನಾನು ಯಾವ್ಯಾವ ವಿಚಾರಕ್ಕೆ ಯಾವ್ಯಾವ ಬ್ರಾಸ್ಲೆಟ್ಗಳನ್ನ ಹಾಕ್ಕೊಳ್ಬೇಕು, ಸೊ ಈ ಬ್ರಾಸ್ಲೆಟ್ ಹಾಕೊಳ್ಳೋದ್ರಿಂದ ಅಷ್ಟು ಬೇಗ ವರ್ಕ್ ಆಗತ್ತಾ ಅಂತ ಹೇಳಿದ್ರೆ ಹೌದು, ಇದಕ್ಕೆ ಸ್ಟೋನ್ಸ್ಗಳಿಗೆ, ಕ್ರಿಸ್ಟಲ್ಸ್ಗಳಿಗೆ ಅಷ್ಟೇ ಮಹತ್ವವಾದ ಕೆಲಸ ಇದೆ. ನಮ್ಮ ದೇಹದಲ್ಲಿನ ಚಕ್ರಗಳನ್ನ ಆಕ್ಟಿವೇಟ್ ಮಾಡೋದಕ್ಕೆ ಇದು ಅದ್ಭುತವಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಈ ಥರ ಪಿಂಕ್ ಸ್ಟೋನ್ ಇದೆ, ಆ್ಯಕ್ಚುಲಾಗಿ ಒಂದು ಪ್ಯೂರ್ ಪಿಂಕ್ ಸ್ಟೋನ್. ಇದನ್ನು ಸಾಕಷ್ಟು ಜನ ಖಾಲಿ ಆದಮೇಲೆ ನೀವು ಬುಕ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೀರಿ, ಸಾಕಷ್ಟು ಜನ ಕೇಳ್ತೀರಿ, ಆ ಟೈಮಲ್ಲಿ ನಮಗೆ ಖಾಲಿ ಆಗೋಗಿರುತ್ತೆ, ಇಲ್ಲ ಅಂತ ಹೇಳಿದಾಗ ಮತ್ತೂ ಹಿಂಸೆ ಮಾಡ್ತೀರಿ. ದಯವಿಟ್ಟು ನಾನು ಯಾವಾಗ ವಿಡಿಯೋ ತೋರಿಸ್ತೀನಲ್ಲ, ತಕ್ಷಣ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಇದರಿಂದ ನಿಮ್ಗೆ ಯೂಸ್ ಇದೆ. ನಿಮ್ಮ ಸಂಬಂಧಗಳಲ್ಲಿ ಗಲಾಟೆಗಳಾಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಗಲಾಟೆಗಳಾಗಿರ್ಬೋದು. ಸೊ ಈ ಬ್ರಾಸ್ಲೆಟ್ ನಿಮ್ಮ ರಿಲೇಷನ್ಸ್ಗಳಲ್ಲಿ, ನಿಮ್ಮ ಸಂಬಂಧಗಳಲ್ಲಿ ಗಲಾಟೆ ಆಗ್ತಾ ಇದ್ರೆ, ಯಾವುದೇ ವಿಚಾರ ಇರಲಿ, ಮನಸ್ಸಿಗೆ ಕಿರಿಕಿರಿ ಆಗೋದಿಲ್ಲ. ಯಾರೆಲ್ಲ ತುಂಬ ಎಮೋಷ್ನಲ್ ಅಲ್ವಾ, ತುಂಬ ಎಮೋಷನ್ಸ್ಗಳು, ಯಾವುದಾದ್ರೂ ವಿಚಾರ ನೆನಪು ಮಾಡ್ಕೊಳ್ತಾ ಇದ್ದ ಹಾಗೆ ತುಂಬ ಕಣ್ಣಲ್ಲಿ ನೀರು ಬರುವಂಥದ್ದಾಗಿರಬಹುದು, ಆ ಹಳೆಯ ವಿಚಾರಗಳನ್ನ ನೆನಪು ಮಾಡಿಕೊಂಡು ತುಂಬ ದುಃಖಿತರಾಗುವಂಥದ್ದು, ಈ ರೀತಿ ಎಲ್ಲ ಇರುತ್ತಲ್ಲ, ಅಂಥವ್ರಿಗೆ ಈ ಬ್ರಾಸ್ಲೆಟ್ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ಇದ್ರ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದನ್ನು ಹಾಕ್ಕೊಂಡ್ರೆ ಸಾಕು, ನಿಮ್ಮ ಬ್ಯೂಟಿ ಕೂಡ ಹೆಚ್ಚುತ್ತೆ. ನಿಮ್ಮ ಸ್ಕಿನ್ ಮೇಲೆ ಗುಳ್ಳೆಗಳಾಗಿರಬಹುದು, ನಿಮ್ಮ ಸ್ಕಿನ್ ತುಂಬ ಡಲ್ ಆಗಿರಬಹುದು. ಸೊ ಇದನ್ನು ಹಾಕೊಳ್ಳೋದ್ರಿಂದನೂ ಅಷ್ಟೇ,
ಇದನ್ನ ಹಾಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ನಿಮ್ಮ ಸ್ಕಿನ್ನಲ್ಲಿರುವಂಥ ಡಿಸೀಸ್ ಏನೇ ಇರಬಹುದು ಅದು ಕೂಡ ಇದು ಹೀಲ್ ಮಾಡುತ್ತೆ ಅಂತಲೇ ಹೇಳಬಹುದು. ಸೊ ಇದು ರೋಸ್ ಕ್ವಾರ್ಟ್ಸ್ನ ವಿಶೇಷತೆ ಆಗಿತ್ತು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ, ಯಾರಿಗೆಲ್ಲ ಈ ವಿಡಿಯೋ ಯೂಸ್ ಇದೆ ಅನ್ನೋದಾದರೆ, ಗಂಡ ಹೆಂಡತಿ ನಡುವೆ ಕಿರಿಕಿರಿ ಆಗುವಂಥದ್ದು ಆಗಿರ್ಬೋದು, ಏನೇ ಇರ್ಬೋದು, ಇಲ್ಲಿ ನಾನು ಕೆಲವರು ಹಾಕ್ಕೊಳ್ಳೋದಕ್ಕಾಗಲ್ಲ, ನಮ್ಮ ಹಸ್ಬೆಂಡ್ ಏನಾದ್ರು ತಿಳ್ಕೊಳ್ತಾರೆ ಹಂಗೆ ಹಿಂಗೆ ಅಂತ ಹೇಳೋರಿಗೆ ತುಂಬ ಚೆನ್ನಾಗಿರುವಂತಹ ಸ್ಟೋನ್, ಇದೇ ರೋಸ್ ಕ್ವಾರ್ಟ್ಸ್ ಇರುವಂತಹ ಸ್ಟೋನ್ ಏನಿದೆ ಅಲ್ವಾ, ಅದನ್ನು ಕೂಡ ಹೀಲ್ ಮಾಡಿ ಅವರ ಗಂಡ ಹೆಂಡತಿ ಹೆಸರು ವಿಚಾರದಲ್ಲಿ ಹೀಲ್ ಮಾಡಿ ಕಳಿಸ್ಕೊಡ್ಬೇಕಾಗತ್ತೆ. ಅದನ್ನು ಏನಿಲ್ಲ, ನೀವು ಮಲಗುವಂತಹ ಬೆಡ್ರೂಮಲ್ಲಿ ಯಾವ ದಿಕ್ಕಲ್ಲಿ ನಾನು ಹೇಳ್ತೀನಿ ಅದೇ ದಿಕ್ಕಲ್ಲಿ ನೀವು ಇಡಬೇಕಾಗತ್ತೆ. ಅಲ್ಲಿ ಇಟ್ಟಾಗ ಕೂಡ ಗಂಡ ಹೆಂಡತಿ ನಡುವೆ ಏನು ರಿಲೇಷನ್ಶಿಪ್ಪಲ್ಲಿ ತುಂಬ ಜಗಳಗಳು ಕಿರಿಕಿರಿ ಇರುತ್ತಲ್ಲ ಅಂಥವ್ರಿಗೂ ಕೂಡ ಇದು ಆಕ್ಟಿವೇಟ್ ಮಾಡುತ್ತೆ. ಇದು ಸುಮ್ಮನೆ ಇಟ್ಟರೆ ಸಾಕು, ಇದ್ರ ಅದ್ಭುತವಾದ ಕೆಲಸಗಳು ಮಾಡುತ್ತೆ. ಹಾಗೆ ಮನೆ ಒಳಗಡೆ ಯಾವಾಗಲೂ ಕಿರಿಕಿರಿ ಆಗ್ತಾ ಇರುತ್ತೆ, ಒಬ್ರ ಮುಖ ನೋಡಿದ್ರೆ ಒಬ್ರಿಗೆ ಆಗೋದಿಲ್ಲ, ಕಿರಿಕಿರಿ ಇರುತ್ತೆ ಅಂತ ಹೇಳೋರ್ಗೂ ಅಷ್ಟೇ, ನಿಮ್ಮ ಲಿವಿಂಗ್ ಏರಿಯಾದಲ್ಲಿ ಕೂಡ ಈ ಸ್ಟೋನ್ನ ಇಡಬಹುದು. ಸೊ ಈ ಸ್ಟೋನ್ಗೆ ಅಷ್ಟೇ ಮಹತ್ವವಾದ ಕೆಲಸ ಇದೆ. ಮೇಡಮ್ ನಾನು ಈಗ ಲವ್ ಮಾಡಿದೆ, ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟೆ, ನೆಕ್ಸ್ಟ್ ಯಾವುದೋ ಒಂದು ಲವ್ ಬಂದಿದೆ, ನಾನು ಅದನ್ನು ಒಪ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಭಯ, ಯಾಕೆಂದರೆ ಅಲ್ಲಿಂದ ಕೂಡ ಮೋಸ ಆಗ್ಬೋದೇನೋ ಅಂತ ಹೇಳಿ. ಸೊ ಅಂಥವ್ರಿಗೂ ಕೂಡ ಈ ರೋಸ್ ಕ್ವಾರ್ಟ್ಸ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ, ಯೂಸ್ ಇದೆ ಅಂತ ಹೇಳಬಹುದು. ಸೊ ಇದು ರೋಸ್ ಕ್ವಾರ್ಟ್ಸ್ನ ಮಹತ್ವವಾಗಿತ್ತು. ಬ್ಲ್ಯಾಕ್ ಟರ್ಮಲಿನ್ ಆಗಿರಬಹುದು, ಸಿಟ್ರಿನ್ ಆಗಿರಬಹುದು, ಅದು ಲವ್ವಿಗೆ ನೀವು ಸಂಬಂಧಪಟ್ಟಿದ್ದಲ್ಲ, ಅದಕ್ಕೆ ಅದರದೇ ಆದಂಥ ಶಕ್ತಿ ಇರುತ್ತೆ, ಇದಕ್ಕೆ ಇದರದೇ ಆದಂಥ ಶಕ್ತಿ ಇದೆ. ಸೊ ಇದು ರೋಸ್ ಕ್ವಾರ್ಟ್ಸ್ನ ಲಕ್ಷಣಗಳಾಗಿದೆ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರಿಗೆ ಈ ವಿಡಿಯೋ ಯೂಸ್ ಇದೆ, ಇದನ್ನು ಹಾಕ್ಕೊಂಡ್ರೆ ಯೂಸ್ ಇದೆ ಅನ್ನೋರಿಗೆ ಶೇರ್ ಮಾಡಿ. ಇದರಿಂದ ಕೋಪ ಕೂಡ, ಆಂಗ್ಸೈಟಿ ಕೂಡ ತುಂಬಾ ಬೇಗ ಕಮ್ಮಿ ಆಗುತ್ತೆ. ನಿಮ್ಮ ಹೆಲ್ತ್ ಇಶ್ಯೂ ಅಲ್ಲಿ ಸ್ಕಿನ್ ಮೇಲೆ ಏನಾದರೂ ಪ್ರಭಾವ ಇದ್ದರೆ ಆ ಸ್ಕಿನ್ನು ಕೂಡ ತುಂಬ ಕ್ಲಿಯರ್ ಆಗುತ್ತೆ, ಸ್ಕಿನ್ ಬ್ಯೂಟಿ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು, ಯಾಕೆಂದರೆ ಇದು ಶುಕ್ರನಿಗೆ ಸಂಬಂಧಪಟ್ಟಿದೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.